ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನಾನು ಇವತ್ತು ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಫ್ರೈಡೇ. ನಿನ್ನೆ ನಮ್ಮ ಮಮ್ಮಿ ತಿರುಪತಿದಿಂದ ಬಂದರು. 10 days ತಿರುಪತಿಗೆ ಹೋಗಿದ್ರು, ಅಂದರೆ ಸೇವೆ ಮಾಡೋದಕ್ಕೆ. ನಮ್ಮ ಮಮ್ಮಿ ಆದ್ಯನ್ಗೆ ಆಟ ಸಾಮಾನಿನ ಏನೇನೋ ತಂದಿದ್ದಾರಂತೆ. ಸೊ ನಿನ್ನೆ ಚೆಕ್ ಮಾಡಿಲ್ಲ, ಸೊ ಇವತ್ತು ಹೋಗಿ ನೋಡಬೇಕು. ಸೊ ನಮ್ಮ ಆದ್ಯ ಮನ್ಗಿದ್ದಾಳೆ, ಇವಾಗ ಎಬ್ಬರಿಸ್ಬೇಕು. ಸೊ ನಾವು ನಮ್ಮ ಮಮ್ಮಿ ಮನೆಗೆ ಬಂದ್ವಿ. ಆಟ ಸಾಮಾನು ನೋಡಿಕೊಂಡು ಆಟ ಆಡ್ಕೊಂಡಿದ್ಲು. ನಮ್ಮ ಮನೇಲಿ ಪ್ಲಾಸ್ಟಿಕ್ ಆಟ ಸಾಮಾನು ಇತ್ತು, ಬಟ್ ಅದರಲ್ಲೇನೋ ಆಟ ಆಡಿಲ್ಲ ಅವಳು ಅಷ್ಟೊಂದು. ಈ ಆಟ ಸಾಮಾನು ಬಂದು ರಿಯಲಾಸ್ಟಿಕ್ ಆಗಿದೆ. ಸೊ ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಂಡು ಇದ್ಲು. ಒಂದು 3-4 days ಆಟ ಆಡಿದ್ಲು ಅಂತಲೇ ಹೇಳ್ಬೋದು. ಅದಾದಮೇಲೆ ಬಿಟ್ಬಿಟ್ಲು ಅಷ್ಟೇ. ಸೊ ಮಕ್ಕಳೇ ಹಂಗೆ ಅಲ್ವಾ, ಹೊಸದಾಗಿರೋವಾಗ ಎಲ್ಲ ಆಟ ಸಾಮಾನು ಜೊತೆ ಆಟ ಆಡ್ಕೊಂಡಿರ್ತಾರೆ, ಆಮೇಲೆ ಬೋರ್ ಆಯಿತು ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ನಮ್ಮ ಅಣ್ಣನೂ ಬಂದ ಆದಿನ ಜೊತೆ ಆಟ ಆಡೋದಕ್ಕೆ. ನಮ್ಮ ಆದ್ಯ ಚಪಾತಿ ಮಾಡಿ ಕೊಡ್ತೀನಿ ಅಂದ್ಬಿಟ್ಟು ಅದೇನೋ ಮಾಡ್ಕೊಂಡಿದ್ಲು. ಆ್ಯಂಡ್ ತರಕಾರಿ ತುರಿಯೋದು ಎಷ್ಟು ಶಾರ್ಪ್ ಇದೆ ಗೊತ್ತಾ. ನಾವಂತೂ ಅದನ್ನ ಎತ್ತಿಟ್ಬಿಟ್ಟಿದ್ರಿ, ಅದನ್ನ ಕೊಡೋದೇ ಬೇಡ. ನಮ್ಮ ಮಮ್ಮಿ ಉಡ್ಡಿಂದು ಆಟ ಸಾಮಾನು ತೊಗೊಂಡು ಬಂದರು. ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಪ್ಲೇಟ್ ಅಲ್ಲ ಪ್ರೇಮ್, ನೋಡಿದ್ರ ಮೇಲೆ ಇದನ್ನ ಮುಚ್ಕೊಂಡು ಕೊಡಿ ಹೇಳ್ತೀನಿ. ಅದ್ಯಾ ಕೊಡಿ. ಮಾಮಕ ಚಿನ್ನಿ ಮಾಮಕ ಇಟ್ಕೊ. ಮಾಮಕ್ ಪಟ್ ಅಂತ ಹಾಕಿ ಹೇಳ್ತೀನಿ. ಚಿನ್ನಿ ನಕಲ್ಸ್ ಅಜ್ಜಿಕಂತೆ ಕೊಡು. ನಮ್ಮ ಮಮ್ಮಿ ದೇವರ ಫೋಟೋಸ್ ತೊಗೊಂಡು ಬಂದಿದ್ರು. ಸತ್ಯನಾರಾಯಣ ಸ್ವಾಮಿ ಫೋಟೋ ಇದು. ದೇವರ ಮನೆಯಲ್ಲಿ ಇದ್ದಿಲ್ಲ ಅಂದ್ಬಿಟ್ಟು ತೊಗೊಂಡು ಬಂದಿದ್ದು. ತುಂಬಾ ಚೆನ್ನಾಗಿದೆ, ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಫೋಟೋ ಬಂದು ರಾಮ ಮತ್ತು ಸೀತೆ. ಇದರಲ್ಲಿ ಎಲ್ಲ ದೇವ್ರೂ ಇದೆ. ಶಿವಪ್ಪ ಇದ್ದಾರೆ, ಗಣೇಶ ಅವರು ಇದ್ದಾರೆ, ಬ್ರಹ್ಮ ಅವರು, ವಿಷ್ಣು, ಎಲ್ಲ ದೇವ್ರೂ ಇದ್ದಾರೆ ಈ ಫೋಟೋದಲ್ಲಿ. ಈ ಫೋಟೋನು ಚೆನ್ನಾಗಿದೆ. ನೆಕ್ಸ್ಟ್ ಬಂದು ವೆಂಕಟೇಶ್ವರ ಸ್ವಾಮಿ ಫೋಟೋ. ನಮ್ಮ ಮನೆಗೆ ಎತ್ಕೊಂಡು ಹೋಗೋಕ್ಕೆ ನಮ್ಮ ಮಮ್ಮಿ ತೊಗೊಂಡು ಬಂದಿದ್ರು. ಆ್ಯಂಡ್ ಈ ಫೋಟೋ ಬಂದು ಕಲ್ಯಾಣೋತ್ಸವ ಮಾಡ್ತಾ ಇರೋದು. ನಮ್ಮ ಆದ್ಯ ನೋಡಿ ಹಂಗಲ್ಲ ಚಿನಿಮಾ ಕೊಡಿಲಿ. ಹಾಗೆ ಮಮ್ಮಿ ಬ್ರೇಸ್ಲೆಟ್ಸ್ ತೊಗೊಂಡು ಬಂದರು. ನಾನು ಹಾಕೊಳ್ತಾ ಇರ್ತೀನಿ ಅಂದ್ಬಿಟ್ಟು ತೊಗೊಂಡು ಬಂದಿದ್ದಾರೆ. ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ನಮ್ಮ ಮಮ್ಮಿ, ದೊಡ್ಡಮ್ಮ, ನಮ್ಮ ದೊಡ್ಡಮ್ಮ, ಆಮೇಲೆ ನಮ್ಮ ಚಿಕ್ಕಮ್ಮ ಎಲ್ಲರೂ ಹೋಗಿದ್ರು. ಇಸ್ಕಾನ್ ಅವ್ರ ಜೊತೆಗೆ ಹೋಗಿದ್ದು. ಹಾಗೆ ಇದೊಂದು ವೆಂಕಟೇಶ್ವರದ್ದು ತೊಗೊಂಡ್ರು, ಕಾರ್ ಒಳಗಡೆ ಇಡೋದಕ್ಕೆ. ನಮ್ಮ ಅಣ್ಣ ಹೇಳಿದ್ರು, ಸೊ ಅದಕ್ಕೆ ಮಮ್ಮಿ ತೊಗೊಂಡ್ಬಂದರು. ಆಮೇಲೆ ಪುಟ್ ಆಣಿ ಚೈನ್ಸ್ ತೊಗೊಂಡು ಬಂದರು. ತುಂಬಾ ಚೆನ್ನಾಗಿದೆ, ಸೀರೆಗೆ ಅಥವಾ ಡ್ರೆಸ್ಗೆ ಹಾಕೊಳ್ಬೋದು. ಬಳೆಗಳು ಸಹ ತೊಗೊಂಡು ಬಂದಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿತ್ತು. ನಮ್ಮ ಆದ್ಯನ್ಗೂ ತಂದರು ನಮ್ಮ ಮಮ್ಮಿ. ಇನ್ನೊಂದು ಪೇರು ಆದ್ಯನ್ಗೆ ತೊಗೊಂಡು ಬಂದಿದ್ರು ಬಳೆ. ಆಮೇಲೆ ಇದು ಬಂದು ನನಗೆ. ಹಾಗೆ ಇಯರಿಂಗ್ಸ್ ಸಹ ತೊಗೊಂಡು ಬಂದಿದ್ರು. ತುಂಬಾ ಇಷ್ಟ ಆಯಿತು. ಆದರೆ ನಮ್ಮ ಮಮ್ಮಿ ಹೇಳ್ತಾ ಇದ್ರು ತೊಗೊಂಡು ಬರ್ತೀನಿ, ಅದು ಯಾವುದು ಹಾಕೊಳ್ಳೋದೇ ಇಲ್ಲ. ನಾವು ಎಲ್ಲಾದರೂ ಆಚೆ ಹೋದಾಗ ಇಯರಿಂಗ್ಸ್ ಕಣ್ಣಿಗೆ ಬೀಳುತ್ತೆ, ಸೊ ಅದು ನೋಡ್ತೀನಿ. ಆಮೇಲೆ ಮನೇಲಿರೋದೇ ಹಾಕೊಂಡಿಲ್ಲ, ಇದನ್ನ ಇವಾಗ ಯಾಕಪ್ಪ ತೊಗೊಳ್ಳೋದು ಅಂತಾನು ಅನಿಸುತ್ತೆ. ಆಮೇಲೆ ಆಸೆಗೆ ಒಂದು ತೊಗೊಂಡು ಬಿಟ್ಟಿರ್ತೀನಿ. ಸೊ ಅದಕ್ಕೆ ಇನ್ನು ಮುಂದೆ ಆದರೂ ಹಾಕ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. 3 ಇಯರಿಂಗ್ಸೂ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಕಲರ್ ಬೊಟ್ಟು ತೊಗೊಂಡು ಬಂದಿದ್ರು. ಇಲ್ಲೂ ಸಿಗುತ್ತೆ. ನಮ್ಮ ಮಮ್ಮಿ ಅಲ್ಲಿ ನೋಡಿದ್ರಲ್ಲ ಅಂತ ಅಂದ್ಬಿಟ್ಟು ತೊಗೊಂಡು ಬಂದುಬಿಟ್ಟಿದ್ದಾರೆ. ಇನ್ನೂ 2 ಚೈನ್ ತಂದಿದ್ರು, ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಎಲ್ಲಾದರೂ ಹೋದಾಗ ಹಾಕ್ಕೊಳ್ಬೋದು. ಎಲ್ಲ ವ್ಲಾಗ್ ಎಲ್ಲ ಹಿಡ್ದಿದ್ದಾದ್ಮೇಲೆ ಮತ್ತೆ ನಮ್ಮ ಮಮ್ಮಿ ಒಂದೊಂದೇ ಎತ್ಕೊಂಡ್ಬರ್ತಾ ಇದ್ರು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹಾಕ್ಕೊಳ್ದಾಗ ತೋರಿಸ್ತೀನಿ ನಾನು. ನೆನಪಿರುತ್ತೆ ಚೈನ್ ಅಥವಾ ಇಯರಿಂಗ್ಸ್ ಹಾಕ್ಕೊಳ್ದಾಗ ಇದು ತಿರುಪ್ತಿಯಿಂದ ತಂದಿರೋದು ಅಂತ. ಸೊ ಏನೇನು ತೊಗೊಂಡು ಬಂದರು ಅಂತ ನಿಮ್ಮ ಹತ್ರನೂ ನಾನು ಶೇರ್ ಮಾಡಿದ್ದೀನಿ. ನಮ್ಮ ಅಣ್ಣ ಹೋಗಿ ಆದಿನ್ಗೆ ಗನ್ ತೊಗೊಂಡು ಬಂದಿದ್ದಾನೆ ಆಟ ಆಡೋದಕ್ಕೆ. ಅದರಲ್ಲಿ ಸೆಟ್ 10 pairs ಏನೋ ಕೊಟ್ಟಿರ್ತಾರೆ. ಆದ್ಯನ್ಗಂತೂ ತುಂಬಾ ಇಷ್ಟ ಆಯಿತು. ಚಿನ್ನಿ ಆಟ ಆಡ್ಕೊಂಡಿರ್ತಾಳೆ ಅವಳ ಪಾಡಿಗಳು. ಒಂದೊಂದ್ಸಲಿ ತುಂಬಾ ತೀಟೆ ಮಾಡ್ತಾ ಇರ್ತಾಳೆ. ಸೊ ನಾನು ಊಟಕ್ಕೆ ಮಮ್ಮಿ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ರು, ತಿಂದ್ರಿ. ಸಾಯಂಕಾಲ ನಾನು, ನನ್ನ ಹಸ್ಬೆಂಡ್, ಆದ್ಯ ಮುತ್ತಾಲಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಆದ್ಯನ್ಗೆ ತಾಯ್ತ ಕಟ್ಸ್ಬೇಕಾಗಿತ್ತು. ನಮ್ಮ ಆದ್ಯ ರಾತ್ರಿ ಬೆಚ್ಚ ಬಿದ್ಲು, ಅದಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಬಂದ್ರಿ. ತಾಯ್ತ ಕಟ್ಸಿದ್ರೆ ಸರಿ ಹೋಗ್ತಾಳೆ, ಅದೊಂದು ನಂಬಿಕೆ. ದೇವಸ್ಥಾನಕ್ಕೆ ಯಾವಾಗಲಾದರೂ ಹೋಗ್ತಾನೆ ಇರ್ತೀನಿ, ಮಿಸ್ ಮಾಡೋದಿಲ್ಲ.
ನಮ್ಮ ಮಾದಿನ್ಗೆ ತಾಯ್ತ ಅಂತಂದರೆ ತುಂಬಾ ಭಯ ಬೀಳ್ತಾಳೆ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬಾ ಅಂತಂದರೆ ರೆಡಿಯಾಗಿರ್ತಾಳೆ. ಸೊ ಹಂಗೆ ಹೇಳ್ಕೊಂಡು ಕರ್ಕೊಂಡು ಬಂದಿದ್ದು. ಆಮೇಲೆ ಸ್ವಲ್ಪ ಹೊತ್ತು ಹತ್ಲು, ಆಮೇಲೆ ಸರಿ ಹೋದ್ಲು. ಆಮೇಲೆ ನಾವು ನಮ್ಮ ಮಮ್ಮಿ ಮನೆಗೆ ಬಂದ್ವಿ. ಸ್ವಲ್ಪ ತಿದ್ಬಿಟ್ಟು ನಾವು ನಮ್ಮ ಮನೆಗೆ ಬಂದ್ವಿ. ರಾತ್ರಿ ನನ್ನ ಹಸ್ಬೆಂಡ್ ಅವರು ಲಸ್ಸಿ ಪಾಯಿಂಟ್ಗೆ ಕರ್ಕೊಂಡು ಬಂದರು. 11 ಗಂಟೆ ಆಗಿದೆ. ನಾವು ನಮ್ಮ ಮಮ್ಮಿನ ಕೇಳಿದ್ರಿ ಏನಾದರೂ ಬೇಕಾ ಅಂತ. ಅವರು ಏನು ಬೇಡ ಅಂತ ಹೇಳಿದ್ರು. ನಾನು ಚಾಕ್ಲೇಟ್ ಲಸ್ಸಿ ತೊಗೊಂಡೆ, ನನ್ನ ಹಸ್ಬೆಂಡ್ ಅವರು ರಾಯಲ್ ಲಸ್ಸಿ ತೊಗೊಂಡ್ರು. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.